ಕನ್ನಡದ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯರು, ಖ್ಯಾತ ವಕೀಲರು ಆಗಿರುವಂಥ ತಾಯಿ ಪ್ರಮೀಳಾ ನೇಸರ್ಗಿ ಅವರೇ, ಆಲೂರು ಸಕಲೇಶಪುರದ ಕ್ಷೇತ್ರದ ಕ್ರಿಯಾಶೀಲ ಶಾಸಕರು, ನನ್ನ ಸಹೋದರರಾದಂಥ ಮಂಜಣ್ಣನವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಮುಖ್ಯವಾಗಿ ಈಗ ತಾನೇ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು 50ನೇ ವಸಂತಕ್ಕೆ ಕಾಲಿಟ್ಟಂಥ ಸಹೋದರ ದೇವರಾಜೇಗೌಡ್ರೆ, ಇಲ್ಲಿ ಬಂದಿರುವಂಥ ಎಲ್ಲ ಈ HTV ಕನ್ನಡದ ಅಭಿಮಾನಿ ವೃಂದದ ಎಲ್ಲ ಬಂಧುಗಳೇ, HTV ಕನ್ನಡದ ಶೀರ್ಷಿಕೆ ಹೇಳಿದಂತೆ ನಮ್ಮ ನಡೆ ಸತ್ಯದ ಕಡೆ ಅಂತೇಳಿ ಹೇಳಿ ಶೀರ್ಷಿಕೆಯನ್ನು ಹಾಕೊಂಡಿದ್ದಾರೆ. ಸತ್ಯವನ್ನ ನೋಡ್ಬೇಕಾದ್ರೆ ಯಾವಾಗಲೂ ಎರಡು ಮುಖಗಳಿರುತ್ತೆ. ಒಂದ್ ಕಡೆಯಿಂದ ನೋಡೋಂಥ ಸತ್ಯ, ಇನ್ನೊಂದ್ ಕಡೆ ಅಸತ್ಯ ಇರುತ್ತೆ. ಇನ್ನೊಂದ್ ಕಡೆ ನೋಡೋ ತಪ್ಪು ಬೇರೆ ಆಂಗಲ್ ಅಲ್ಲಿ ನೋಡಿದ್ರೆ ಸತ್ಯ ಆಗುತ್ತೆ. ಅದನ್ನು ವ್ಯಾಖ್ಯಾನ ಮಾಡೋವಂಥದ್ದು ಬಹಳ ಕ್ಲಿಷ್ಟಕರವಾದಂಥ ಕೆಲಸ. ಆ ಕಡೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ HTV ಕನ್ನಡ ದೇವರಾಜೇಗೌಡರ ಸಾರಥ್ಯದಲ್ಲಿ ಮಾಡಬೇಕು ಅಂತೇಳಿ ಹೊರಟಿದೆ. ಅಮ್ಮ ಅವರು ಮಾತನಾಡ್ತಾ ಹೇಳಿದ್ರು, ಪ್ರಮೀಳಾ ನೇಸರ್ಗಿ ಅವರು, ಇದು ಕೇವಲ ಒಂದು ವೇದಿಕೆ ಆಗಬಾರ್ದು, ಇದು ಜನರ ನೋವನ್ನ ಅಧಿಕಾರಿ ವೃಂದಕ್ಕೆ ಮತ್ತು ಅಧಿಕಾರ ಉಳ್ಳವರಿಗೆ ಕಿವಿಯಿಂದ ಅಂತ ಒಂದು ವೇದಿಕೆ ಆಗಬೇಕು. ಆ ಮೂಲಕ ಅನೇಕರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ HTV ಕನ್ನಡ ತನ್ನ ಸಾರಥ್ಯವನ್ನು ವಹಿಸಬೇಕು ಅಂತ ಹೇಳಿ ಹೇಳಿದ್ರು. ದೇವರಾಜೇಗೌಡರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಜೊತೆಯಲ್ಲಿ ಸ್ವಲ್ಪ ಮುಂಗೋಪಿ ಮತ್ತೆ ತಾಳ್ಮೆ ಕಡಿಮೆ. ನಾನು ತಾಯಿ ಹಾಸನಾಂಬೆಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋವಂಥದ್ದು, ಅವರು ತಪಸ್ಸನ್ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಅವ್ರು ಹೇಳಿದ್ರು, ರಿಪಬ್ಲಿಕ್ TV ಅರ್ನವ್ ಗೋಸ್ವಾಮಿ ಅಂತ ಹೇಳಿ ಅವ್ರನ್ನ ಮೀರ್ಸಂತ ಕಲೆ ಇದೆ, ಆದ್ರೆ ತಾಯಿ ಹಾಸನಾಂಬೆ ಅವ್ರಿಗೆ ತಾಳ್ಮೆ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಅನೇಕ ಸಂದರ್ಭಗಳಲ್ಲಿ ನನ್ನ ಮತ್ತೆ ಅವ್ರ ನಡುವೆ ಪರ ವಿರೋಧ ಚರ್ಚೆ ನಡೀತಾ ಇರುತ್ತೆ. ಆದ್ರೂ ಕೂಡ ನಾನು ಅವ್ರ ಹಿತೈಷಿಯಾಗಿ ಇವತ್ತು ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವದ ಕಾರಣಕ್ಕೆ. ಒಂದ್ಸಲಿ ಹೋಗುತ್ತೆ ಬರುತ್ತೆ, ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ. ನನ್ನ ಬಗ್ಗೆನೇ ಅನೇಕ ಟೀಕೆ ಟಿಪ್ಪಣಿಗಳು ಮಾಡಿದಂಥ ಸಂದರ್ಭದಲ್ಲೂ ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ವೈಯಕ್ತಿಕವಾಗಿ ತಗೊಳ್ಳೋಂಥ ವ್ಯಕ್ತಿತ್ವ ನಂದಲ್ಲ. ಅದೇ ರೀತಿ ದೇವರಾಜೇಗೌಡರು ಕೂಡ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋಂಥದ್ದು ಇಷ್ಟೇನೆ, ಅವರ ಯಶಸ್ಸು ವೃತ್ತಿ ಜೀವನದಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಅವ್ರನ್ನ, ಅರುಣ್ ಜೇಟ್ಲಿ ತರ ಆಗ್ಬೇಕು ನೀವು ವೃತ್ತಿ ಜೀವನದಲ್ಲಿ ಒಬ್ರು ಅಡ್ವೊಕೇಟ್ ಆಗಿ. ಅದೇ ರೀತಿ ಈಗ ಪ್ರಮೀಳಾ ನೇಸರ್ಗಿ ಅವರು ಹೇಳಿದ್ರು, ನೀವು TV ಚಾನಲ್ನಲ್ಲಿ ರಿಪಬ್ಲಿಕ್ TV ಅರ್ನವ್ ಗೋಸ್ವಾಮಿ ಮೀರ್ಬೇಕು ಅಂತ. ಇವರ ದೃಷ್ಟಿ ಕೇವಲ ಗುರಿ ಕಡೆ ಇರಬೇಕು. ಆ ಗುರಿ ಒಂದು ಅರ್ನವ್ ಗೋಸ್ವಾಮಿ, ಇನ್ನೊಂದು ದಿವಂಗತ ಅರುಣ್ ಜೇಟ್ಲಿ. ಈ ಎರಡರ ಕಡೆ ಬಿಟ್ಟು ಆಚೆ ಈಚೆ ನೋಡದೆ ತಮ್ಮ ಗುರಿ ಕಡೆ ನಡೀಲಿ ಅಂತ ಹೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರಿ ಯಶಸ್ಸಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಿ, ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆಯೊಂದಿಗೆ ನಾವೆಲ್ಲರೂ ಕೂಡ ಅವ್ರ ಹೊತ್ತಿಗೆ ಇರ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.